Okay. The next important event in the history is Government of India Act 1935. So Government of India Act 1935 was just a constitutional reforms. Either just like other acts, this is also a constitutional reforms act. Yenen changes bekitto adr mele. But the thing is, this was the first act that was launched after the discussion with Indians. ಇಷ್ಟು ದಿನ ಏನೇ ಮಾಡಿದ್ರು ಇಂಡಿಯನ್ಸ್ದು ಪರ್ಮಿಷನ್ ಇಲ್ಲದೆ ಮಾಡ್ತಿದ್ರು, ಬಟ್ ಫಸ್ಟ್ ಟೈಮ್ a act was passed after having discussions with Indians. Yes, the act was the result of all three round table conferences. ಎಲ್ಲ ಮೀಟಿಂಗ್ಸ್ನ ಜೊತೆಗೆ ಇಟ್ಕೊಂಡು ತಗೊಂಡಂಥ ಡಿಸಿಷನ್ ಆಗಿತ್ತು. ವ್ಯಾರ್ ಇನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1 and 3 INC was not there. Only in round table conference 2 INC was there. And ST/SC ಮೈನಾರಿಟೀಸ್ನ ರೆಪ್ರೆಸೆಂಟ್ ಮಾಡೋಕ್ಕೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಹೋಗ್ತಾ ಇದ್ರು. ಆ್ಯಂಡ್ ಮುಸ್ಲಿಂ ಲೀಗ್ನ ನಾಮಿನೇಟ್ ಮಾಡೋಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಅವ್ರು ಹೋಗಿದ್ರು ಲಂಡನ್ಗೆ. ಸೊ ಆಲ್ ತ್ರೀ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಆಗಿದ್ದೆ ಅಲ್ಲಿ ಲಂಡನಲ್ಲಿ. ಹೂ ವಾಸ್ ರೆಪ್ರೆಸೆಂಟಿಂಗ್ ಇಂಗ್ಲೆಂಡ್ ಫ್ರಮ್ ದೇರ್ ಸೈಡ್? ಯಾರು? ಎಸ್, ಗಾರ್ಡನ್ ಮ್ಯಾಕ್ಡೊನಾಲ್ಡ್. ಆ್ಯಂಡ್ ಇಂಡಿಯನ್ಸ್ ದೇವರೇವಿ ಕಮ್ಯುನಿಟಿಗೆ ಒಬ್ಬೊಬ್ಬ ರೆಪ್ರೆಸೆಂಟೇಷನ್ಸ್ ಇದ್ದರು. ವಿತ್ ದಿಸ್ ಆ್ಯಂಡ್ ಆಲ್ಸೋ ಸೈಮನ್ ಕಮಿಷನ್ ಕೊಟ್ಟಿದ್ದ ಫೀಡ್ಬ್ಯಾಕ್ಸ್ನು ಕೂಡ ಇದ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿದರು. ದಿಸ್ ಆ್ಯಕ್ಟ್ ವಾಸ್ a result of 3 round table conferences and also the report of Simon Commission, and some joint select committees kuda ittu. Some committees were also there, joint select committees kuda idvu. Based on all the recommendations, Government of India Act 1935 was produced. And the major feature is, this is the biggest or lengthiest act. This is the biggest or lengthiest act that was passed by Britishers for India. ಇಂಡಿಯನ್ಸ್ಗೋಸ್ಕರ ಮಾಡಿದ ಎಲ್ಲ ಆ್ಯಕ್ಟಲ್ಲಿ ಇದೆಲ್ಲದಕ್ಕಿಂತ ದೊಡ್ಡ ಡಾಕ್ಯುಮೆಂಟ್ ಆಗಿತ್ತು. ಆ್ಯಂಡ್ ದಿಸ್ ಈಸ್ ದ ಸೇಮ್ ಡಾಕ್ಯುಮೆಂಟ್ ದಟ್ ಬಿಕೇಮ್ ಅ ಸ್ಟ್ರಾಂಗ್ ಪಿಲ್ಲರ್ ಫಾರ್ ಅವರ್ ಕರೆಂಟ್ ಕಾನ್ಸ್ಟಿಟ್ಯೂಷನ್. ವೆನ್ ಡಾಕ್ಟರ್ BR ಅಂಬೇಡ್ಕರ್ ವಾಸ್ ಡ್ರಾಫ್ಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ಅಸ್, ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವಾಗ ರೆಡಿ ಆಗ್ತಿತ್ತು ಅಲ್ವಾ, ಮುಂದೆ ಗೊತ್ತಾಗುತ್ತೆ, ಡಾಕ್ಟರ್ BR ಅಂಬೇಡ್ಕರ್ ಟುಕ್ ಅ ಲಾಟ್ ಆಫ್ ಪ್ರಾವಿಷನ್ಸ್ ಡೈರೆಕ್ಟ್ಲಿ ಫ್ರಮ್ ದಿಸ್ ಆ್ಯಕ್ಟ್. ಇವಾಗ ನಮ್ಮ ಹತ್ರ ಇರೋ ಕಾನ್ಸ್ಟಿಟ್ಯೂಷನ್ ಇದ್ರ ಮೇಲೂ ಕೂಡ ಬೇಸಿಸ್ ಆಗಿದೆ. ಆ್ಯಂಡ್ ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್ ಬೋತ್ ಇನ್ ಕೇಸ್ ಆಫ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪರ್ಸ್ಪೆಕ್ಟಿವ್. ಎರಡರ ಪರ್ಸ್ಪೆಕ್ಟಿವಲ್ಲಿ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆ್ಯಕ್ಟ್. ಸೊ ಇದನ್ನು ಸ್ವಲ್ಪ ಜಾಸ್ತಿ ಮಾತಾಡೋಣ. ಸಿ, ವಾಟ್ ಆರ್ ದ ಡಿಮಾಂಡ್ಸ್ ಅಂತ ಹೇಳ್ತಾನೆ. ವಾಟ್ ಆರ್ ದ ಮೇಜರ್ ಡಿಮಾಂಡ್ಸ್ ದಟ್ ವೇರ್ ಮೇಡ್ ಇನ್ RTC 1, 2, 3, ರೌಂಡ್ ಟೇಬಲ್ ಕಾನ್ಫರೆನ್ಸ್ 1, 2, 3. ಡಿಮಾಂಡ್ಸ್ ಏನಿರುತ್ತೆ ಅಂದರೆ, ಎವ್ರಿ ಒನ್ ವಾಂಟೆಡ್ ಪ್ರಾವಿನ್ಷಿಯಲ್ ಆಟೋನಮಿ ಬೇಕಿತ್ತು. ನೋಡಿ, ರೌಂಡ್ ಟೇಬಲ್ ಕಾನ್ಫರೆನ್ಸ್ 1, 2, 3 ನಾನು ಎಕ್ಸ್ಪ್ಲೇನ್ ಮಾಡಲಿಲ್ಲ ಡೆಪ್ತಾಗಿ, ಇವಾಗ ಮಾಡ್ತಾ ಇದ್ದಾನೆ. ಆ್ಯಂಡ್ ಸೆಕೆಂಡ್ ಒನ್ ವಾಸ್ ಡಯಾರ್ಕಿ ವಾಸ್ ಟು ಬಿ ರಿಮೂವ್ಡ್. ಇದನ್ನು ಕೂಡ ಕೇಳಿದ್ರು, ಟು ರಿಮೂವ್ ದ ಡಯಾರ್ಕಿ. ದಿಸ್ ವಾಸ್ ಆಲ್ಸೋ ದ ಡಿಮ್ಯಾಂಡ್. ಬೈಕ್ಯಾಮ್ರಲ್ ಲೆಜಿಸ್ಲೇಚರ್ ಆ್ಯಂಡ್ there was one more major demand, that for the justice we want a court, that is federal court. After that, Indian Council elections made to be direct. ಇದು one of the major demands that were made was franchise ಅಂತಾರೆ ಇದನ್ನ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ದಟ್ ಈಸ್ ಎವ್ರಿ ಒನ್ ಶುಡ್ ಬಿ ಗಿವನ್ ದ ರೈಟ್ ಟು ವೋಟ್. ಇಷ್ಟು ದಿನ ಇಂಡೈರೆಕ್ಟ್ ಎಲೆಕ್ಷನ್ಸ್ ಇತ್ತು, ಸೊ ಇವಾಗ ಡೈರೆಕ್ಟ್ ಎಲೆಕ್ಷನ್ಸ್ ಬೇಕಂತಲೂ ಡಿಮಾಂಡ್ ಇತ್ತು. ಆ್ಯಂಡ್ ದೇರ್ ವರ್ ಸಮ್ ಡಿಮಾಂಡ್ಸ್ ಆನ್ ರಿಆರ್ಗನೈಸೇಷನ್ ಆಫ್ ದ ಸ್ಟೇಟ್ಸ್. ಪಂಜಾಬಿಂದ ಸಿನ್ನ ಸಪ್ರೇಟ್ ಮಾಡಿ, ನಾರ್ತ್ ವೆಸ್ಟ್ ಫ್ರಂಟಿಯರ್ಸ್ನ ಸಪ್ರೇಟ್ ಮಾಡಿ, ಬೆಂಗಾಲ್ ಕಟ್ಕೊಡಿ. ದೇ ವರ್ ಲಾಟ್ ಆಫ್ ಡಿಮಾಂಡ್ಸ್. ಸೊ ದೀಸ್ ವರ್ ದ ಮೇಜರ್ ಡಿಮಾಂಡ್ಸ್ ವಿಚ್ ವೇರ್ ಫುಲ್ಫಿಲ್ಡ್. ಸೊ ಪ್ರಾವಿನ್ಷಿಯಲ್ ಅಟೋನಮಿ ಅಂದರೆ ದಟ್ ಪ್ರಾವಿನ್ಸಸ್ ಇದೆ ಅಲ್ವಾ, ಬೆಂಗಾಲ್ ಪ್ರಾವಿನ್ಸ್ ಆಗಿರಲಿ, ಮಡ್ರಾಸ್ ಪ್ರಾವಿನ್ಸ್ ಆಗಿರಲಿ, ಇಲ್ಲಾಂದರೆ ನಮ್ಮ ಬಾಂಬೆ ಪ್ರೆಸಿಡೆನ್ಸಿ ಆಗಿರಲಿ, ದೀಸ್ ಪ್ರಾವಿನ್ಸಸ್ ನೀಡೆಡ್ ಅಟೋನಮಿ ಅಂದರೆ ದ ಪವರ್ ಟು ಸೆಲ್ಫ್ ರೂಲ್. ಜಾಸ್ತಿ ಇಂಟರ್ಫಿಯರೆನ್ಸ್ ಇಲ್ಲದೆ ಇಂಡಿಯನ್ಸ್ ವಾಂಟೆಡ್ ಟು ಟೇಕ್ ರೂಲ್ ಆಫ್ ದಿಸ್ ವಾಸ್ ಪಾರ್ಷಿಯಲಿ ಫುಲ್ಫಿಲ್ಡ್. ಆ್ಯಂಡ್ ಡಯಾರ್ಕಿ ಟು ಬಿ ರಿಮೂವ್. ಡಯಾರ್ಕಿ ಗೊತ್ತಿದೆಯಾ? ಟ್ರಾನ್ಸ್ಫರ್ಡ್ ಲಿಸ್ಟ್ ಆ್ಯಂಡ್ ರಿಸರ್ವ್ಡ್ ಲಿಸ್ಟ್ were kept in hold of Governor General and governors. Transferred list was given to Indians. This was removed at provinces. In 1935 Act removed this from provinces and implemented it in center. Centrally diarchy bantu 1935 Act alli, and provinces alli tagadagadru. Bicameral legislature andre two houses. This act implemented bicameral legislature at the central kuda bantu. Okay, ಅಲ್ಲಿವರೆಗೂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇತ್ತು, ಈಗ ಸೆಂಟ್ರಲ್ ಅಸೆಂಬ್ಲಿ ಆಯಿತು. ಒನ್ ವಾಸ್ ಸೆಂಟ್ರಲ್ ಅಸೆಂಬ್ಲಿ ಅಂತ ಕರಿಬೋದು. ದಿಸ್ ಈಸ್ ಯುವರ್ ಲೋಕಲ್ ಲೋವರ್ ಹೌಸ್ ಆ್ಯಂಡ್ ಸೆಂಟರ್ ಫಾರ್ ಸ್ಟೇಟ್ ಹೌಸಸ್ ಕೂಡ ಇತ್ತು. ಆ್ಯಂಡ್ ನೆಕ್ಸ್ಟ್ ಬೈಕ್ಯಾಮ್ರಲ್ ಲೆಜಿಸ್ಲೇಚರ್ ಹೆಸರು ಹೇಳ್ಬಿಡ್ತಾನೆ ನೋಡಿ. ಒನ್ ಈಸ್ ಕಾಲ್ಡ್ ಆಸ್ ಫೆಡ್ರಲ್ ಅಸೆಂಬ್ಲಿ, ಬರ್ದಿಟ್ಕೊಳ್ಳಿ ಬೇಕಿದ್ರೆ. ಲೋವರ್ ಹೌಸ್ ಅಂತ ಏನು ಕರಿತೀವಿ ನಾವು ಲೋಕಸಭಾನ, ಇಟ್ ವಾಸ್ ಕಾಲ್ಡ್ ಆಸ್ ಫೆಡ್ರಲ್ ಅಸೆಂಬ್ಲಿ. ಆ್ಯಂಡ್ ಅಪ್ಪರ್ ಹೌಸ್ನ ಅವರು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರಿತಿದ್ರು, ಕೌನ್ಸಿಲ್ ಆಫ್ ಸ್ಟೇಟ್ಸ್.
ದೀಸ್ ಟು ಹೌಸಸ್ ವರ್ ಕ್ರಿಯೇಟೆಡ್ ಇನ್ ದ ಸೆಂಟರ್. ಇನಿಷಿಯಲಿ ಇದು ಪ್ರಾವಿನ್ಷಿಯಲ್ ಲೆವೆಲಲ್ಲಿತ್ತು, ಈಗಿದು ಸೆಂಟ್ರಲ್ ಲೆವೆಲ್ಗೆ ಹೊರಟೋಯ್ತು. ದಿಸ್ ವಾಸ್ ಒನ್ ಮೋರ್ ಥಿಂಗ್. ಫೆಡರಲ್ ಕೋರ್ಟ್, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಾಸ್ ಇಂಪ್ಲಿಮೆಂಟೆಡ್ ಇನ್ 1935. ದಿಸ್ ವಾಸ್ ಸ್ಟಾರ್ಟೆಡ್ ಕನ್ಸ್ಟ್ರಕ್ಟಿಂಗ್ ಇನ್ ಡೆಲ್ಲಿ. ಇದು ಕೂಡ ಆಯಿತು. ಆ್ಯಂಡ್ ಫ್ರಾಂಚೈಸ್ ಡೈರೆಕ್ಟ್ ಎಲೆಕ್ಷನ್ಸ್ನ ಕೂಡ ಕೊಟ್ಟರು. ಸೊ ದೀಸ್ ಆರ್ ದ ಮೇಜರ್ ರಿಫಾರ್ಮ್ಸ್ ದಟ್ ವರ್ ಗಿವನ್ ಇನ್ 1935 ಆ್ಯಕ್ಟ್. ಆ್ಯಂಡ್ ಇನ್ನೂ ಬೇಕಿದ್ರೆ ದಿಸ್ ಈಸ್ ದಿ ಲಾಂಗೆಸ್ಟ್ ಡಾಕ್ಯುಮೆಂಟ್. ಎಲ್ಲದನ್ನೂ ನಾನು ಕವರ್ ಮಾಡೋಕ್ಕಾಗಲ್ಲ. ನಾನು ಕವರ್ ಮಾಡ್ತಾ ಕೂತ್ಕೊಂಡ್ರೆ ಇದಕ್ಕೆ ಒಂದು 10 ಗಂಟೆ ವೀಡಿಯೋ ಮಾಡಬೇಕಾಗತ್ತೆ. ಎಷ್ಟಾಗತ್ತೆ ಅಷ್ಟು ನೆನ್ಪಿಟ್ಕೊಳ್ಳಿ. ದ ಕೀ ಇಂಪಾರ್ಟೆಂಟ್ ಥಿಂಗ್ಸ್ನ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಎಲ್ಲರಿಗೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ 1 ಸೆಕೆಂಡ್, ಇನ್ನೂ ಏನೇನು ಚೇಂಜಸ್ ಇದೆ ಅಂತಲೂ ಹೇಳೇ ಬಿಡ್ತೇನೆ. ನೋಟ್ಸ್ ಸಿಗ್ತಿಲ್ಲ, ಸ್ಯಾಲಿಬಿ ಫೈನ್. ಇದ್ರ ಮೇಲೆ ಒಂದು ವೀಡಿಯೋನೇ ಮಾಡ್ತೀನಿ ಬಿಡಿ. ಆ್ಯಕ್ಟ್ಸ್ ಆ್ಯಂಡ್ ಇದ್ರ ಮೇಲೆ ಆಲ್ರೆಡಿ ಒಂದು ವೀಡಿಯೋ ಇದೆ. ಸಾರಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂತ ಪಾಲಿಟಿ ಸೀರೀಸಲ್ಲಿ ನಾನು ವೀಡಿಯೋ ಮಾಡಿದ್ದೇನೆ. ಓಕೆ, ಅಲ್ಲಿ ಹೋಗಿ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆಲ್ ದ ಆ್ಯಕ್ಟ್ಸ್ ಫ್ರಮ್ 1773 ರೆಗ್ಯುಲೇಟಿಂಗ್ ಆ್ಯಕ್ಟಿಂದ 1947 ಇಂಡಿಪೆಂಡೆನ್ಸ್ ಆ್ಯಕ್ಟ್ವರೆಗೂ ಇಲ್ಲಿ ಮಿಸ್ ಆಗಿರುವಂಥ ಕೆಲವೊಂದು ಪಾಯಿಂಟ್ಸ್ ಆ ವಿಡಿಯೋದಲ್ಲಿದೆ, ಪಾಲಿಟಿ ಸೀರೀಸಲ್ಲಿದೆ. ನೀವು ಅಲ್ಲಿ ನೋಡಿ ಆ್ಯಡ್ ಆನ್ ಮಾಡ್ಕೋಬೋದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ದಿಸ್ ವಾಸ್ ಅನ್ ಆ್ಯಕ್ಟ್ ಮೇಡ್ ಟು ಗಿವ್ ಇಂಡಿಯಾ ಸೆಲ್ಫ್ ರೂಲ್, ಬೆಟರ್ ಸೆಲ್ಫ್ ರೂಲ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಇಂಡಿಯನ್ಸ್ ವೇರ್ ಡಿಸಪಾಯಿಂಟೆಡ್ ವಿತ್ ದಿಸ್ ಆ್ಯಕ್ಟ್, ಬಿಕಾಸ್ ವಿ ವಾಂಟೆಡ್ ಸ್ವರಾಜ್, ನಮಗೆ ಸ್ವರಾಜ್ ಬೇಕಿತ್ತು. ವಿ ವಾಂಟೆಡ್ ಇಂಡಿಪೆಂಡೆನ್ಸ್, ಎರಡೂ ಕೊಟ್ಟಿಲ್ಲ. ವಿ ವೇರ್ ಸ್ಟಿಲ್ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್ ಅಂತಾನೆ ಈ ಆ್ಯಕ್ಟ್ ಕೂಡ ಕೊಟ್ಟು. ಸೊ ದಿಸ್ ಆ್ಯಕ್ಟ್ ವಾಸ್ ಆಲ್ಸೋ ಅ ಡಿಸಪಾಯಿಂಟ್ಮೆಂಟ್ ಫಾರ್ ದ ಇಂಡಿಯನ್ಸ್. ದಿಸ್ ಈಸ್ ಅಬೌಟ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಪ್ಲಸ್ ಒನ್ ಮೋರ್ ಥಿಂಗ್, ಕಮ್ಯುನಲ್ ಎಲೆಕ್ಟೊರೇಟ್ಸ್ ಇತ್ತಲ್ವಾ, ಕಮ್ಯುನಲ್ ಎಲೆಕ್ಟೊರೇಟ್ಸ್, ಇವನ್ ದಟ್ ಥಿಂಗ್ ವಾಸ್ ನಾಟ್ ರಿಮೂವ್ಡ್, ಇವನ್ ದಟ್ ವಾಸ್ ಕೆಪ್ಟ್. ಹಿಂದೂಸ್ಗೆ, ಮುಸ್ಲಿಮ್ಸ್ಗೆ ಸಪ್ರೇಟ್ ಎಲೆಕ್ಟೊರೇಟ್, ಕ್ರಿಶ್ಚಿಯನ್ಸ್ಗೆ ಸಪ್ರೇಟ್ ಎಲೆಕ್ಟೊರೇಟ್. ವಿ ಸ್ಟಾರ್ಟೆಡ್ ಇನ್ 1919 ಬೈ ಮಾರ್ಲೆಮೆಂಟೋ ರಿಫಾರ್ಮ್ಸ್. ದೆನ್ ಇಟ್ ವಾಸ್ ಎಕ್ಸ್ಟೆಂಡೆಡ್ ಇನ್ 1909 ಮಾರ್ಲೆಮೆಂಟೋ ರಿಫಾರ್ಮ್ಸ್. 1919 ಮಾಂಟೆಗ್ಯೂ ಚೇಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಲ್ಲಿ ಏನು ಸ್ಟಾರ್ಟ್ ಆಗಿತ್ತು, ಡಿವೈಡ್ ಆ್ಯಂಡ್ ಕಾಂಕರ್, ಇಟ್ ವಾಸ್ ಸ್ಟಿಲ್ ದೇರ್ ಟಿಲ್ 1935. ಇನ್ನೂ ಇತ್ತಾನೆ ಇತ್ತು, ದೇ ಡಿಂಟ್ ರಿಮೂವ್ ಇಟ್. So this is all about Government of India Act 1935, which is a result of 3 roundtable conferences, Simon Commission and Joint Select Committees, and one of the lengthiest written document that was made by Britishers for the welfare of India antane karibodu. Because in 1928 Nehru report was made, adu kuda agittu nenpide alva. And then Swaraj was opted in 26th January 1929 in Lahore session, and after that every year Independence Day was celebrated. Britishers ge ello one kade pressure ittu. Because of that they gave this act, but still this act couldn't satisfy all the demands of Indians. And yes, there was one more provision. ಫೆಡರೇಷನ್ನ ಕ್ರಿಯೇಟ್ ಮಾಡಬೇಕಂತ ಇದ್ರು. Creation of federation, that is all the princely states and British provinces coming together to form one government, but even this act failed to create a federation. So 1935 act can also be called as a failure because it failed to satisfy the lot of people, including INC, because INC vishayಕ್ಕೆ ಬಂದರೆ they didn't even attend 2 round table conferences, so how were their demands fulfilled? So even this went on to be a failure. ಇದಾದ್ಮೇಲೆ ನೆಕ್ಸ್ಟ್ ಬರೋ ಇವೆಂಟ್ ಇಸ್ ಅ ಕಾಂಟೆಂಪ್ರರಿ ಇವೆಂಟ್, ದಟ್ ಈಸ್ ವರ್ಲ್ಡ್ ವಾರ್ II ಸ್ಟಾರ್ಟ್ ಆಗುತ್ತೆ 1939 ಅಲ್ಲಿ. ಸೊ ಬನ್ನಿ ಅದ್ರ ಬಗ್ಗೆ ನೋಡೋಣ.